ಹರೇ ಶ್ರೀನಿವಾಸ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ನಿನ್ನೆ ಮಾಧವ ಎಂಬ ಬ್ರಾಹ್ಮಣ ಎಲ್ಲ ತರಹದ ಪಾಪಗಳಿಂದ ಪೂರ್ಣನಾಗಿ ತುಂಬಿಕೊಂಡವನಾಗಿ ಕೊನೆಗೆ ಕಪಿಲ ತೀರ್ಥದ ಸನ್ನಿಧಾನದಲ್ಲಿ ಹಿಂದೆ ಮಾಡಿದ ಸತ್ಕರ್ಮಗಳ ಫಲದಿಂದಾಗಿ ಜ್ಞಾನೋದಯವಾಗಿ ಎಚ್ಚರಿಕೆ ಬಂದು ನಾನು ಯಾರು ಎಂಬುದನ್ನು ಚಿಂತನೆ ಮಾಡುತ್ತಾ ಪಶ್ಚಾತ್ತಾಪದಿಂದ ಭಗವಂತನ ಮುಂದೆ ಕಣ್ಣೀರಿಟ್ಟ. ಆ ಸಂದರ್ಭದಲ್ಲೇ ಅವನು ಹಾಡಿದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ, ಅಪರಾಧಿ ನಾನಲ್ಲ ಅಪರಾಧಯನಗಿಲ್ಲ ಕಪಟ ನಾಟಕ ಸೂತ್ರಧಾರಿ ಅಪರಾಧಿ ನಾನಲ್ಲ ಅಪರಾಧ ಎನಗಿಲ್ಲ. ಮನಸ್ಸಿನಿಂದ ಭಗವಂತನ ಪಾದವನ್ನು ಗಟ್ಟಿಯಾಗಿ ಹೊಡ್ಕೊಂಡು ಅವನು ಪ್ರಾರ್ಥನೆ ಮಾಡಿದ, ಪಾಪ ಕರ್ಮವ ಸಹಿಸುವಡೆ ಪಾಪ ಕರ್ಮವ ಸಹಿಸುವಡೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರ ಈ ಪಯೋಜ ಭವಾಂಡದೊಡಗಾವಲ್ಲಿ ನಾ ಕಾಣೆ ಗೋಪ ಗುರುವಿನ ಮಡದಿ ಭೃಗು ನಗಚಾಪ ಮೊದಲಾದವರು ಮಾಡ್ದ ಮಗಾಪರಾಧಗಳೆನಿಸಿದನೆ ಕರುಣಾ ಸಮುದ್ರಗರಿ. ಪ್ರಭೋ ಶ್ರೀನಿವಾಸ, ನೀನು ಸ್ಮರಿಸುವವರ ಅಪರಾಧಗಳನ್ನು ಸ್ಮರಿಸದ ಕರುಣಾಮೂರ್ತಿ ನೀನು. ನಾನು ಏನೂ ಪ್ರಾರ್ಥನೆ ಮಾಡಿದ್ದಿಲ್ಲ. ನನ್ನನ್ನು ಅಸೃಜ್ಯ ರಾಶಿಯಿಂದ ಈ ಜಗತ್ತಿಗೆ ಸೃಷ್ಟಿಗೆ ತಂದಿ. ನೀನೇ ನನಗೆ ದೇಹಗಳನ್ನು ಕೊಟ್ಟಿ, ಅನೇಕ ಜನ್ಮಗಳನ್ನು ಕೊಟ್ಟಿ, ನನ್ನ ಯೋಗ್ಯತೆಗೆ ತಕ್ಕಂತೆ ನನ್ನಲ್ಲಿ ನಿಂತು ಸಾಧನೆ ಮಾಡಿಸ್ತಿ. ಈ ಜನ್ಮದಲ್ಲಿ ಸತ್ಕುಲ ಸಂಜಾತನನ್ನಾಗಿ ಮಾಡಿ ಸದಾಚಾರ ಪ್ರಭೋ ಶ್ರೀನಿವಾಸ ಕರುಣಾಮಯ, ಸ್ಮರಿಸುವವರ ಅಪರಾಧಗಳನ್ನು ಸ್ಮರಿಸದ ಸಕಲೇಷ್ಟಪ್ರದಾಯಕ ನೀನು. ನಾನೇನು ನಿನ್ನನ್ನು ಪ್ರಾರ್ಥನೆ ಮಾಡಿದ್ದಿಲ್ಲ. ನೀನಾಗಿ ನನ್ನನ್ನು ಅಸೃಜ್ಯ ರಾಶಿಯಿಂದ ಸೃಷ್ಟಿಗೆ ತಂದಿ, ಅನೇಕ ದೇಹಗಳನ್ನು ಕೊಟ್ಟಿ, ಅನೇಕ ಜನ್ಮಗಳಲ್ಲಿ ನನ್ನನ್ನು ತಂದಿ. ಈ ಜನ್ಮದಲ್ಲಿ ಸತ್ಕುಲ ಸಂಜಾತನನ್ನಾಗಿ ಮಾಡಿ, ಸದಾಚಾರ ಸಂಪನ್ನನನ್ನಾಗಿ ಮಾಡಿ, ಷಡಂಗ ವೇದಾಧ್ಯಯನವನ್ನು ನನ್ನಿಂದ ಮಾಡಿಸಿ, ತಂದೆ ತಾಯಿಗಳ ಸೇವೆಯನ್ನು ಮಾಡುವಂತೆ ಮಾಡಿ, ಸಹಧರ್ಮಚಾರಣೆಯೊಟ್ಟಿಗೆ ಸಹಜೀವನ ಮಾಡ್ತಾ ಸದಾಚಾರ ಸಂಪನ್ನನಾಗಿ ಬಾಳುವಂತೆ ಮಾಡಿದೆ. ಆದರೆ ನೀನೇ ಅದೇತಕ್ಕೂ ನನಗೆ ತಿಳಿಯದ, ನನ್ನ ಯಾವ ಪ್ರಾರಬ್ಧನೋ ನನಗೆ ತಿಳಿಯದು, ನನ್ನನ್ನು ಕುಂತಲೆಯ ವಶಕ್ಕೆ ಕೊಟ್ಟು ಕುಂತಲೆಯ ಸಂಘದಲ್ಲಿ ಎಲ್ಲವನ್ನೂ ಮರೆಯುವಂತೆ ಮಾಡಿದೆ. ದುರಾಚಾರನಾಗಿ ಜೀವನದ ಉದ್ದಕ್ಕೂ ಬಾಳಿದೆ. ಈಗ ಪುನಃ ಕಪಿಲ ತೀರ್ಥಕ್ಕೆ ಕರ್ಕೊಂಬಂದು ಮತ್ತೆ ಪುನಃ ನಿನ್ನ ಜ್ಞಾನವನ್ನು ಕೊಟ್ಟು ಅಳುವಂತೆ ಮಾಡಿದೆಯಲ್ಲ, ಸಾಕು, ನನ್ನ ಜೀವನ ಧನ್ಯ. ನನ್ನ ಅಪರಾಧ, ನಾನು ಅಸ್ವತಂತ್ರ, ಸರ್ವತಂತ್ರ ಸ್ವತಂತ್ರ ನೀನು. ನೀನು ಆಡಿಸಿದಂತೆ ಆಡುವ ನಿನ್ನ ಕೈಯ ಕೀಲು ಗೊಂಬೆ ನಾನು. ನನ್ನಿಂದ ಸತ್ಕರ್ಮಗಳನ್ನು ಮಾಡಿಸು, ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಾ ಮಾಡು. ನೀನು ಕರುಣಾಮೂರ್ತಿ ಅಂತ ಅಡ್ಡಬಿದ್ದ. ನೋಡಿದ ಸುತ್ತಲೂ ಬ್ರಾಹ್ಮಣರು ಅನೇಕ ಜನರು ತಮ್ಮ ತಮ್ಮ ತಂದೆ ತಾಯಿಗಳಿಗೆ ಪಿತೃಯಜ್ಞವನ್ನು ಮಾಡ್ತಾ ಇದ್ದಾರೆ, ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಅದನ್ನು ನೋಡಿದ, ಅಯ್ಯೋ, ನನ್ನ ತಂದೆ ತಾಯಿಗಳು ಎಂತಹ ಪವಿತ್ರಾತ್ಮರು, ಅವ್ರನ್ನ ಬಿಟ್ಟು ಬಂದೆ. ಮಾತೃದೇವೋ ಭವ ಪಿತೃದೇವೋ ಭವ ಅಂತ ವೇದ ಹೇಳ್ತದೆ. ಅಂತ ತಂದೆ ತಾಯಿಗಳಿಗೆ ತಿರಸ್ಕಾರ ಮಾಡಿ ಕುಂತಲೆಯ ವಶದಲ್ಲಿ ಎಲ್ಲ ಹಾಳು ಮಾಡಿಕೊಂಡೆಲ್ಲ. ಈಗ ಏನು ಮಾಡ್ಲಿ? ನೋಡಿದ, ಕಪಿಲ ತೀರ್ಥದ ಹೋದ, ಸ್ನಾನ ಮಾಡಿದ. ಅಲ್ಲೇ ಪಕ್ಕದಲ್ಲಿ ಸಮೃದ್ಧಿಯಾಗಿ ಬೆಳೆದ ದರ್ಭಗಳನ್ನು ತಗೊಂಡ. ಎಲ್ಲ ಮಂತ್ರಗಳು ತೃಷ್ಟಾನೆ ಬುದ್ಧಿಸ್ತವಾದವು. ಮಂತ್ರಗಳನ್ನು ಉಚ್ಚಾರ ಮಾಡ್ತಾ, ಯಜ್ಞೋ ಭವೀತಂಬರ ಮಂಬವಿತ್ರಂ ಪ್ರಜಾಪತಿರ್ಯ ಸಹಜಂ ಪುರಸ್ತಾಯುಷ್ಯ ವಗ್ರಂ ಪ್ರತಿಪಂಚ ಶುಭ್ರಂ ಯಜ್ಞೋ ಭವೀತಂಬರಮಸ್ತು ತೇಜ. ಆ ದರ್ಭೆಯಿಂದ ಯಜ್ಞೋಪವೀತವನ್ನು ಮಾಡಿಕೊಂಡು ಕೊರಳಿಗೆ ಯಜ್ಞೋಪವೀತ ಹಾಕೊಂಡ. ಅನ್ನ ಈಗ ಯಾರನ್ನ ಪಿಂಡ ಪ್ರದಾನ ಮಾಡ್ತೀನಿ, ನಂಗೆ ಸ್ವಲ್ಪ ಅನ್ನ ಕೊಡ್ರಿ ಅಂತ ಕೇಳಿದರೆ ಸುತ್ತಲಿರ್ತಕ್ಕವರು ನಗುತ್ತಾರೇನೋ ಅಂದ್ಕೊಂಡು ಮಣ್ಣನ್ನು ನೋಡಿದ. ಮಣ್ಣಿನಿಂದ 3 ಉಂಡಿಗಳನ್ನು ಮಾಡಿದ. ಪ್ರಭೋ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾಮಕ ಪರಮಾತ್ಮ, ನೀನೇ ಶ್ರಾದ್ದ ಕರ್ಮದಲ್ಲಿ ಪೂರ್ಣ ತುಂಬಿಕೊಂಡಿರ್ತೀಯ. ನಾರಾಯಣ,
ನೀನು ಪಿಂಡದಲ್ಲಿರ್ತೀಯ. ವಾಸುದೇವ, ಶ್ರಾದ್ದಕ್ಕೆ ಉಪಯುಕ್ತವಾಗಿರತಕ್ಕಂತಹ ಪದಾರ್ಥಗಳಲ್ಲಿ ನೀನು ವ್ಯಾಪಿಸಿರ್ತೀಯ. ಸಂಕರ್ಷಣರಾಗ ಪರಮಾತ್ಮ, ನೀನು ಅಗ್ನಿಯಲ್ಲಿ ವ್ಯಾಪಿಸಿರ್ತೀಯ. ಅನಿರುದ್ಧ, ಬ್ರಾಹ್ಮಣರಲ್ಲಿ ಇರ್ತೀಯ. ಪ್ರದ್ಯುಮ್ನ, ನೀನಿನ್ನೊಂದು ಕಡೆ ಇರ್ತೀಯ. ಎಂಥ ನೀನೇ ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಅಂದ್ಕೊಂಡು ಆ ಮಣ್ಣಿನಿಂದ ಮಾಡಿದ ಪಿಂಡಗಳನ್ನೇ ತನ್ನ ತಂದೆ, ತಾತ ಮತ್ತು ಮುತ್ತಾತೆಯೇ ಅಲ್ಲಿರುವ ಭಗವದ್ರೂಪಗಳನ್ನು ಚಿಂತನೆ ಮಾಡ್ತಾ ಮನಸ್ಸಿನಿಂದ ಪೂರ್ಣ ಶ್ರದ್ಧೆಯಿಂದ ಸಮರ್ಪಣೆ ಮಾಡಿದ. ಜೀವನ ಧನ್ಯ ಆಯಿತು. ತಕ್ಷಣದಲ್ಲಿ ಎದ್ದ, ಎಲ್ಲವನ್ನು ಬಿಟ್ಟ, ಓಡಿದ ಬೆಟ್ಟದ ಕಡೆ. ಮೊಟ್ಟ ಮೊದಲನೆಯ ಪಾಂಟಿಗಿ ಆ ವೆಂಕಟಾದ್ರಿ ಆಗಿಲ್ಲ, ಆ ಮೊದಲನೆಯ ಮೆಟ್ಲನ್ನು ಮುಟ್ಟಿದ ಕೂಡಲೇ ಅವನ ದೇಹದಿಂದ ಪಾಪವೆಲ್ಲವೂ ವಾಂತಿಯ ರೂಪದಲ್ಲಿ ಹೊರಹೊಮ್ಮಿತು. ಪಾಪ ಎಲ್ಲ ಹೊರ ಬಂದ್ಬಿಡ್ತು. ಪಾಪದಿಂದ ಮುಕ್ತನಾದ. ಚತುರ್ಮುಖ ಬ್ರಹ್ಮದೇವರು ಬಂದ್ರಂತೆ. ಬಂದು, ಮಾಧವ, ನೀನು ಧನ್ಯಜೀವಿ. ಈ ಪರ್ವತ ಸ್ಪರ್ಶದಿಂದ, ಪಶ್ಚಾತ್ತಾಪದಿಂದ ನಿನ್ನ ಎಲ್ಲ ಪಾಪಗಳನ್ನು ಕಳ್ಕೊಂಡಿಯ. ಮೇಲೆ ಬೆಟ್ಟ ಏರು. ಇನ್ನು ಮುಂದೆ ಈ ಪರ್ವತ ನಿನ್ನನ್ನು ಪವಿತ್ರ ಮಾಡಿದ್ದಕ್ಕಾಗಿ ವೆಂಕಟಾದ್ರಿ ಅಂತ ಪ್ರಸಿದ್ಧ ಆಗ್ತದೆ. ನಿನ್ನ ಪಾಪಗಳನ್ನೆಲ್ಲ ಪ್ರಕ್ಷಾಳನೆ ಮಾಡಿದೆ. ಬೆಟ್ಟಕ್ಕೆ ಹೋಗಿ ಸ್ವಾಮಿಷ್ಕರಣಿಯಲ್ಲಿ ಸ್ನಾನ ಮಾಡಿ ಶ್ರೀನಿವಾಸ ಪರಬ್ರಹ್ಮನ ದರ್ಶನ ಪಡೆದು ದೇಹತ್ಯಾಗ ಮಾಡು. ಅಲ್ಲಿ ತಪಸ್ಸು ಮಾಡಿ ದೇಹತ್ಯಾಗ ಮಾಡು. ಮುಂದೆ ನೀನು ಆಕಾಶರಾಜನಾಗಿ ಹುಡ್ತೀಯ. ಜಗನ್ನಾಥ ನಿನಗೆ ಅಳಿಯನಾಗ್ತಾನೆ ಅಂತ ಆಶೀರ್ವಾದ ಮಾಡಿದ. ಎಷ್ಟು ಸುಂದರವಾದ ಕಥೆ. ಈ ಕಥೆ ನಾವು ತಿಳ್ಕೋಬೇಕಾಗಿದೆ. ಈ ಕಥೆಯಿಂದ ಇಷ್ಟು ಗೊತ್ತಾಯಿತು. ಒಬ್ಬ ಪುಣ್ಯಾತ್ಮ ಮೊದಲು ಪುಣ್ಯಾತ್ಮನಾಗಿದ್ದ, ಮಧ್ಯದಲ್ಲಿ ಮಹಾಪಾಪಿಯಾದ, ಮತ್ತೆ ಪುನಃ ಭಗವಂತನ ಸನ್ನಿಧಾನದಲ್ಲಿ ಪಶ್ಚಾತ್ತಾಪಪಟ್ಟು ಪರ್ವತ ಸ್ಪರ್ಶದಿಂದ ತನ್ನ ಎಲ್ಲ ಪಾಪಗಳನ್ನು ಕಳ್ಕೊಂಡ. ಇದರಿಂದ ಅರ್ಥ ಆಯಿತು, ಆ ಪರ್ವತದ ಸ್ಪರ್ಶ, ಆ ಪರ್ವತದ ದರ್ಶನ, ಆ ಪರ್ವತವನ್ನು ಹತ್ತುವುದು ನಮ್ಮೆಲ್ಲರ ಪಾಪಗಳನ್ನು ತೋದು ಹಾಕ್ತಾರೆ. ಸೊ ವೆಂಕಟಾದ್ರಿಯನ್ನು ಏರಬೇಕು. ಏನಂದ್ಕೋತಿರಬೇಕು? ವೆಂಕಟರಮಣ, ಶ್ರೀನಿವಾಸ, ಮಾಧವನಂತ ಪರಮ ಪಾಪಿಯ ಪಾಪಗಳನ್ನು ಪ್ರಕ್ಷಾಳನ ಮಾಡಿದ ಕರುಣಾ ಸಮುದ್ರ. ನಾನೂ ಮಹಾಪಾಪಿ, ತಿಳಿಯದಲೇ ಅನೇಕ ಪಾಪಗಳನ್ನು ಮಾಡಿದ್ದೀನಿ. ಈಗ ನಿನ್ನ ಬೆಟ್ಟ ಏರಿ ಬರ್ತೀನಿ, ನಾನು ಎಲ್ಲ ಪಾಪಗಳನ್ನು ಕಳಿತಂದೆ ಅಂತ ಪ್ರಾರ್ಥನೆ ಮಾಡ್ತಾ ವೆಂಕಟಾಚಲವಾಸ ಗೋವಿಂದ ಗೋವಿಂದ, ವೆಂಕಟಾಚಲವಾಸ ಗೋವಿಂದ ಗೋವಿಂದ ಅಂತ ಭಗವನ್ನಾಮ ಸಂಕೀರ್ತನೆ ಮಾಡ್ತಾ ಬೆಟ್ಟ ಏರಬೇಕಂತ. ಇನ್ನು ಹೇಳಿದ್ದೀನಿ, ಈ ಮೊದಲನೆಯ ಮೆಟ್ಲಿಂದ ಗಾಳಿಗೋಪುರದವರೆಗೆ ಇರತಕ್ಕಂಥ ಭಾಗವೆಲ್ಲ ವೆಂಕಟಾದ್ರಿ. ಮುಂದೆ ಗಾಳಿಗೋಪುರ ಬರ್ತಾರೆ. ಗಾಳಿಗೋಪುರಕ್ಕೆ ಆನೆಕೊಂಡಿರತಕ್ಕಂಥ ಹಾವಿನ ಹೆಡೆಗಳಂತೆ ಇರತಕ್ಕಂಥ ಸ್ಥಳದಿಂದ ಪ್ರಾರಂಭವಾಗಿ ಸುಮಾರು 2 ಕಿಲೋಮೀಟರ್ ದೂರದವರೆಗೂ ಇರುವ ಜಾಗವೆಲ್ಲವೂ ಕೂಡ, ಪ್ರದೇಶವೆಲ್ಲವೂ ಕೂಡ ಶೇಷಾದ್ರಿ. ಎಷ್ಟು ಸುಂದರವಾದ ಕಥೆ ನೋಡಿ. ಶೇಷ ಒಮ್ಮೆ ಶ್ವೇತದ್ವೀಪದಲ್ಲಿ ಅಮುಕ್ತ ಸ್ಥಾನದಲ್ಲಿ ಭಗವಂತನ ದ್ವಾರಪಾಲಕನಾಗಿ ನಿಂತ್ಕೊಂಡಿದ್ದಂತೆ. ಅವತ್ತಿನ ದಿವಸ ಜಗನ್ನಾಥ ಏನು ಸಂಕಲ್ಪ ಮಾಡಿದ್ನೋ, ಶೇಷನ ಪ್ರಾರಬ್ಧವನ್ನು ಕಳಿಬೇಕು ಅಂತ ಚಿಂತನೆ ಮಾಡಿದ್ನೇನೋ ತಂದೆ, ಅವನಿಗೆ ದ್ವಾರಪಾಲಕನಾಗಿ ಇರುವಂತೆ ಆದೇಶ ಮಾಡಿದ. ದ್ವಾರಪಾಲಕನಾಗಿ ನಿಂತಿದ್ದ ಶೇಷ ಅದೇ ಸಮಯಕ್ಕೆ ಅತಿರೋಹಿತ ವಿಮಲ ವಿಜ್ಞಾನಿಗಳು, ಜೀವೋತ್ತಮರು, ಬ್ರಹ್ಮಭಾವಿ ಬ್ರಹ್ಮರು ಆಗತಕ್ಕಂಥ ವಾಯುದೇವರು ಭಗವಂತನ ದರ್ಶನಕ್ಕಾಗಿ ಬಂದ್ರಂತೆ. ಶೇಷ ಅಡ್ಡ ಮಾಡಿದ. ವಾಯು, ನೀನು ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ವಾಯುದೇವರು ಹೇಳಿದ್ರು, ಇಲ್ಲಪ್ಪ, ಭಕ್ತರಿಗೂ ಭಗವಂತರಿಗೂ ಮಧ್ಯದಲ್ಲಿ ಯಾವ ತರಹದ ಅಡ್ಡ ಇಲ್ಲ. ಅವನು ಕರುಣಾ ಸಮುದ್ರ, ಅವನನ್ನು ಯಾವಾಗಾದ್ರೂ ನೋಡಬಹುದು. ನನಗೆ ಒಳಗೆ ಹೋಗ್ಲಿಕ್ಕೆ ಅವಕಾಶ ಕೊಡು ಅಂತಂದಾಗ, ಇಲ್ಲ, ನೀನು ಬಹಳ ಅಲ್ಪ, ನಾನು ಬಹಳ ಸಮರ್ಥ, ನಾನು ಜ್ಞಾನಿ, ಎಲ್ಲದರಿಂದ ಅಹಂಕಾರದಿಂದ ಬೀಗಿ ವಾಯುದೇವರನ್ನು ತಿರಸ್ಕಾರ ಮಾಡಿದ. ಮುಂದೆ ಭಗವಂತ ಬಂದ. ಅವರಿಬ್ಬರ ಮಧ್ಯದಲ್ಲಿ ಬಲ ಪರೀಕ್ಷೆ ಇಟ್ಟ ಅಂತ ಕಥೆ ಬರ್ತದೆ. ಆ ಬಲ ಪರೀಕ್ಷೆಯಲ್ಲಿ ವಾಯುದೇವರ ಅಂಗುಷ್ಠ ಸ್ಪರ್ಶ ಮಾತ್ರದಿಂದ ಯಾವ ಪರ್ವತವನ್ನು, ಆನಂದಾದ್ರಿಯನ್ನು ಶೇಷದೇವರು ಬಿಗಿದು ಹಿಡ್ಕೊಂಡಿದ್ರು, ಆ ಪರ್ವತ ಕೆತ್ತಿ ದೂರದಲ್ಲಿ ಹೋಗಿ ಬಿತ್ತು ಅಂತ ಕಥೆ ಬರ್ತಾರೆ. ಈ ಕಥೆಯಿಂದ ಆಗ ನಂತರದಲ್ಲಿ ಶೇಷದೇವರು ಅಹಂಕಾರ ಕಳ್ಕೊಳ್ತಾರೆ. ಅಯ್ಯೋ, ಎಂತ ತಪ್ಪು ಮಾಡಿದೆ ಭಗವಂತ, ನನ್ನ ಅಪರಾಧವನ್ನು ಕ್ಷಮಾ ಮಾಡು. ನಾನು ವಾಯುದೇವರನ್ನು ಗುರುತಿಸದೆ ಹೋದೆ. ಅವರು ಮಹಾಜ್ಞಾನಿಗಳು, ಅವರು ಜೀವೋತ್ತಮರು. ಆದ್ರೆ ನಾನು ಅಲ್ಪನಾದ, ನಾನು ಅಹಂಕಾರಕ್ಕೊಳಗಾಗಿ ನಾನೇ ಶ್ರೇಷ್ಠ, ನನಗೇ ಬಲವಂತ, ನಾನೇ ಜ್ಞಾನಿ ಅಂದುಕೊಂಡೆ. ನನ್ನ ಅಹಂಕಾರವನ್ನೆಲ್ಲ ಕಳೆದ ತಂದೆ ಅಂತ ಶ್ರೀನಿವಾಸನ ಪಾದಪದ್ಮಕ್ಕೆ ಸಾಷ್ಟಾಂಗ ಬಿದ್ದಂತೆ. ಸೊ ಅಂದಿನಿಂದ ಆ ಪರ್ವತಕ್ಕೆ ಶೇಷಾದ್ರಿ ಅಂದ್ರೆ ಶೇಷದೇವರ ಅಹಂಕಾರವನ್ನು ಕಳೆದ ಸ್ಥಾನವಾದ ಕಾರಣ ಆ ಪರ್ವತಕ್ಕೆ ಶೇಷಾದ್ರಿ ಅಂತ ಹೆಸರು ಬಂತು ಅಂತ ಹೇಳಿ. ಸೊ ಈ ಕಥೆಯಿಂದ ನಾವು ತಿಳ್ಕೋಬೇಕಾಗಿದ್ದು,
ನಾವು ವೆಂಕಟಾದ್ರಿಯನ್ನು ಏರಿ ಬಂದು ಪಾಪದಿಂದ ಮುಕ್ತರಾದಿವೆ. ಈಗ ಶೇಷಾದ್ರಿ ಏರಬೇಕಾಗಿದೆ. ಅಲ್ಲಿ ಭಗವಂತನ ಪ್ರಾರ್ಥನೆ ಮಾಡಬೇಕು. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ, ನಿನ್ನ ಆಶೀರ್ವಾದದಿಂದ, ನಿನ್ನ ಪ್ರೇರಣೆಯಿಂದ ನಿನ್ನ ನಾಮ ಸಂಕೀರ್ತನ ಮಾಡ್ತಾ ವೆಂಕಟಾದ್ರಿಯನ್ನು ಏರಿ ಬಂದು ಪಾಪದಿಂದ ಮುಕ್ತರಾಗಿದ್ದೇನೆ. ಈಗ ಶೇಷಾದ್ರಿಯನ್ನು ಏರ್ತೀನಿ. ಶೇಷನ ಅಹಂಕಾರವನ್ನು ಕಳೆದ ಕರುಣಾ ಸಮುದ್ರ ನನ್ನ ಅಹಂಕಾರವನ್ನು ಕಳಿ. ನನಗೂ ಕೂಡ ಸುಮ್ಮನೆ ಹೇಳ್ತೀನಿ, ವೇದಾಂತ ಚಿಂತನೆ ಮಾಡ್ತೀನಿ, ವೇದ ಹೇಳ್ತೀನಿ, ವೇದಾಂತವನ್ನು ಹೇಳ್ತೀನಿ, ಪುರಾಣಗಳನ್ನು ಹೇಳ್ತೀನಿ. ಆದ್ರೆ ಎಲ್ಲಿ ಕೂಡ ನಾನು ನಾನು ಎನ್ನುವುದು ಹೋಗ್ತಾ ಇಲ್ಲ. ನನ್ನೊಳಗಡೆ ಎಲ್ಲವೂ ನೀನು ನೀನು ಅನ್ನಬೇಕು. ಆದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ? ಹೇಳುವಾಗ ಮಾತ್ರ, ಪುರಾಣ ಹೇಳುವಾಗ ಮಾತ್ರ ನೀನು ಅಂತೀನಿ. ಆದ್ರೆ ಅನುಷ್ಠಾನದಲ್ಲಿ ನೀನು ಎನ್ನುವುದಿಲ್ಲ. ನಾನು ನಾನು, ನನ್ನ ಮನೆ ನಂದು, ನನ್ನ ಬಂಧುಗಳು, ನನ್ನ ಬಾಂಧವರು, ನನ್ನ ಹೆಂಡತಿ, ನನ್ನ ಮಕ್ಕಳು, ನಂದು ನಂದು ಎನ್ನುವುದೇ. ಈ ನಾನು ಎನ್ನುವ ಅಹಂಕಾರವನ್ನು ಕಳೆ ತಂದೆ ಅಂತ ಪ್ರಾರ್ಥನೆ ಮಾಡಬೇಕಂತೆ. ನೋಡ್ರಿ, ಇದು ಎಷ್ಟು ಸುಂದರವಾಗಿ ರೂಪಕಲ್ಪನೆ ಕೊಟ್ಟಿದ್ದಾರೆ ಗೊತ್ತನಾ? ನಾವು ದೇವಾಲಯಕ್ಕೆ ಹೋದ ಕೂಡಲೇ ನಮ್ಮಲ್ಲಿ ಒಂದು ಸಂಪ್ರದಾಯ, ಒಂದು ತೆಂಗಿನಕಾಯಿ ತಗೊಂಡು ಹೋಗಿ ಹೊಡಿತೀವಿ ನಾವು. ಈ ತೆಂಗಿನಕಾಯಿ ಹೊಡೆದ್ರಿಂದ ಭಗವಂತರಿಗೆ ಆಗಬೇಕಾಗಿದ್ದೇನದು. ಅವನೇನಾರು ಎಂದಾದ್ರೂ ಒಂದು ದಿವಸ ನಾವು ಹೊಡೆದ ತೆಂಗಿನಕಾಯಿಯಲ್ಲಿ ಸ್ವಲ್ಪ ಕೊಬ್ಬರಿಯನ್ನು ತಿಂದಿದ್ದಾನ ಅಥವಾ ಆ ಎಳೆನೀರನ್ನು ಕುಡಿದಿದ್ದಾನ? ಎಲ್ಲ ಅದು ನಮಗಾಗಿ ನಾವು ಕುಡಿದ. ಆದ್ರೆ ನಮ್ಮ ಸಂಪ್ರದಾಯದಲ್ಲಿ, ಭಾರತೀಯರ ಸಂಸ್ಕೃತಿಯಲ್ಲಿ ತೆಂಗಿನಕಾಯಿ ಹೊಡೆಯೋದು ಎಂಬುದು ಒಂದು ಒಳ್ಳೆ ಜ್ಞಾನ ಕೊಡತಕ್ಕಂಥದ್ದು. ತೆಂಗಿನಕಾಯಿ ನಮ್ಮ ಹೃದಯನೇ ತೆಂಗಿನಕಾಯಿ. ನಾವು ತೆಂಗಿನಕಾಯಿ ಹೊಡೆಯುವಂತೆ ನಮ್ಮ ಹೃದಯವನ್ನು ಭಗವಂತನ ಮುಂದೆ ಇಡಬೇಕು. ತೆಂಗಿನಕಾಯಿಗೂ ನಮ್ಮ ಹೃದಯಕ್ಕೆ ಏನು ಸಾಮ್ಯ ಅದ ಅಂದ್ರೆ, ತೆಂಗಿನಕಾಯಿ ಮೇಲೆ ಪೀಚ್ ಇರ್ತದೆ, ಬೇಕಾಷ್ಟು ಪೀಚ್ ಇರ್ತದೆ. ಆ ಪೀಚೆಲ್ಲ ಸುಲಿಬೇಕು. ಬರೀ ಪೀಚ್ ಸುಲಿದ ಕೂಡಲೇ ಒಳಗೆ ಕೊಬ್ಬರಿ ಕಾಣಿಸೋದಲ್ಲ, ಅದರ ಒಳಗೆ ಚಿಪ್ ಇರ್ತದೆ, ಗಟ್ಟಿಯಾದ ಚಿಪ್ ಇರ್ತದೆ. ಆ ಚಿಪ್ಪನ್ನು ಹೊಡೆದಾಗ ಅದರ ಒಳಗೆ ತಿಳಿಯಾದ ನೀರು, ಬೆಳ್ಳನ ಕೊಬ್ಬರಿ ಕಾಣಿಸ್ತದೆ. ಆ ಕೊಬ್ಬರಿ, ಆ ತಿಳಿ ನೀರು ನಾವು ಹೊಂದಬೇಕಾದ್ರೆ ತೆಂಗಿನಕಾಯಿ ಹೊಡಿಬೇಕು, ಆ ಚಿಪ್ಪನ್ನು ಹೊಡಿಬೇಕು. ಆ ಚಿಪ್ಪಿನ ಮೇಲೆ ಇರ್ತಕ್ಕಂಥ ಪೀಚನ್ನೆಲ್ಲ ತೆಗಿಬೇಕು. ಹಾಗೆ ನಮ್ಮ ಹೃದಯ ಕೂಡ ತೆಂಗಿನಕಾಯಿ ಇದ್ದಂತೆ. ಏನಾಗಿದೆ ಗೊತ್ತನ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ ಎಂತಕ್ಕಂಥ ಪೀಚಿನಿಂದ ತುಂಬಿಕೊಂಡ್ಬಿಡದೆ. ಈ ಕಾಮಕ್ರೋಧ ಎನ್ನುವ ಅರಿಷಡ್ ವರ್ಗಗಳೆಂಬ ಪೀಚನ್ನು ಹೃದಯದಿಂದ ಕಿತ್ತಿ ಒಗಿಬೇಕು. ಅದು ಕಿತ್ತಿ ಹೋಗಿದ್ರೆ ಮಾತ್ರ ಪ್ರಯೋಜನ ಇಲ್ಲ. ಅದ್ರ ಒಳಗಡೆ ನಾನು ನಾನು ಎನ್ನುವ ಅಹಂಕಾರ ಚಿಪ್ಪಿನಂತೆ ಗಟ್ಟಿಯಾಗಿರ್ತದೆ. ಅದನ್ನು ಹೊಡಿಬೇಕು. ಅದು ನಾನು ಎನ್ನುವ ಅಹಂಕಾರವನ್ನು ದೂರ ಮಾಡಿಕೋಬೇಕು. ನಾನು ಅಹಂಕಾರವನ್ನು ದೂರ ಮಾಡಿದೆ ಅಂದ್ರೆ ಆಗ ನಮ್ಮ ಹೃದಯದ ಒಳಗಿರತಕ್ಕಂಥ ಜ್ಞಾನವೆಂಬ ಕೊಬ್ಬರಿ, ಭಕ್ತಿ ಎಂಬ ತಿಳಿ ನೀರು ನಮಗೆ ಲಭ್ಯವಾಗ್ತಾರೆ. ಅದರಿಂದ ಭಗವಂತ ಪ್ರೀತರಾಗ್ತಾನೆ. ಅವನು ಹೇಳ್ತಾನೆ, ನನಗೆ ಕೊಬ್ಬರಿ ಕೊಡಬೇಡ, ನನಗೆ ತಿಳಿ ನೀರು ಬೇಕಾಗಿಲ್ಲ. ನಾನು ನಿನ್ನ ಈ ಪ್ರಾಕೃತವಾದ ಕೊಬ್ಬರಿಯನ್ನಾಗಲಿ ಪ್ರಾಕೃತವಾದ ತಿಳಿ ನೀರನ್ನಾಗಲಿ ನಾನು ತಿಂಬೋನಲ್ಲ. ನಾನು ಸೃಷ್ಟಿ ಮಾಡಿದ್ದು. ನನಗೆ ಬೇಕಾಗಿದ್ದು ನಿನ್ನ ಹೃದಯದಲ್ಲಿರುವ ಜ್ಞಾನವೆಂಬ ಕೊಬ್ಬರಿ ಬೇಕು. ನಿನ್ನ ಹೃದಯದಲ್ಲಿ ಅಡಗಿದ ತಿಳಿ ನೀರಂತೆ ಇರತಕ್ಕಂಥ ಭಕ್ತಿ ಎಂಬ ತಿಳಿ ನೀರು ನಂಗೆ ಬೇಕು. ಅದನ್ನು ಕೊಡಬೇಕಾದ್ರೆ ಮೇಲೆ ಪೀಚಿನಂತೆ ಕಾಮಕ್ರೋಧಗಳವೆ, ಅವನ್ನು ಕಳ್ಕೋ. ಅದರ ನಂತರದಲ್ಲಿ ನಾನು ಎನ್ನುವ ಅಹಂಕಾರ ಚಿಪ್ಪಿನಂತದೆ, ಅದನ್ನು ಒಡೆದು ಬಿಡು. ಅದು ನನಗೆ ಬೇಕು ಅಂತ ಸ್ವಾಮಿ ಕೇಳ್ತಾನೆ. ಅದರಂತೆ ಇಲ್ಲಿ ಕೂಡ ನಾವು ಬರೀ ಪಾಪದಿಂದ ಮುಕ್ತರಾದ ಪ್ರಯೋಜನ ಇಲ್ಲ. ಸತ್ಕರ್ಮಗಳನ್ನು ಮಾಡಿ ನಾನು ಎನ್ನುವ ಅಹಂಕಾರ, ಕೆಲವರು ಇರ್ತಾರೆ, ಒಳ್ಳೆ ದಾನ ಮಾಡ್ತಾ ಇರ್ತಾರೆ, ಒಳ್ಳೆ ಪುಣ್ಯ ಕಾರ್ಯ ಮಾಡ್ತಾ ಇರ್ತಾರೆ. ತಕ್ಷಣದಲ್ಲಿ ಯಾರಾದ್ರೂ ಅಂದ್ರು, ನಾನಿವತ್ತು ಇದು ದಾನ ಮಾಡಿದ್ರಿ, ಆ ಬ್ರಾಹ್ಮಣರಿಗೆ ಆ ದಾನ ಮಾಡಿದೆ, ಈ ದಾನ ಮಾಡಿದೆ, ಆ ಗುಡಿಗೆ ಇಷ್ಟು ಕೊಟ್ಟೆ, ಈ ಗುಡಿಗೆ ಇಷ್ಟು ಕೊಟ್ಟೆ, ನಾನಿಂತಹ ಸತ್ಕರ್ಮ ಮಾಡಿದೆ, ನಾನೊಂದು ಯಜ್ಞ ಮಾಡಿದೆ, ನಾನು ಯಜ್ಞ ಮಾಡಿದೆ, ಮುಗಿದೋಯ್ತು ಕಥೆ. ಅದಕ್ಕೆ ದಾಸರು, ಶ್ರೀಧ ವಿಠ್ಠಲ ದಾಸರು ಅದ್ಭುತವಾದ ರೂಪಕಲ್ಪನೆ ಕೊಡ್ತಾರೆ. ಏನು ಗೊತ್ತನ? ಭಗವಂತನ ಚಿಂತನೆಯೊಟ್ಟಿಗೆ ಮಾಡಿದ ಕರ್ಮಗಳು ಮಾತ್ರನೇ ಸಾರ್ಥಕವಾಗ್ತದೆ. ಅದೇ ನಿರಹಂಕಾರತೆಗೆ ಕಾರಣ. ಉಳಿದ ಎಲ್ಲ ಕರ್ಮಗಳು ವ್ಯರ್ಥ ಅಂತ ಹೇಳ್ತಾರೆ. ಅದೇ ಆಚಾರ್ಯ ಮಧ್ವರು ಹೇಳ್ತಾರೆ, ಕುರು ಭುಂಕ್ಷುವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾಸದಂ. ಡು ಯುವರ್ ಡ್ಯೂಟಿ, ನಿನ್ನ ಕೆಲಸಗಳನ್ನು ನಿನ್ನ ಮಾಡು. ಆದ್ರೆ ಮಾಡುವಾಗ, ಕೆಲಸಗಳನ್ನು ಮಾಡುವಾಗ ನಾನು ಮಾಡ್ತೀನಿ ಎನ್ನುವ ಚಿಂತನೆ ಮಾಡಬೇಡ. ಆ ಕೆಲಸದಲ್ಲಿ ಇರತಕ್ಕಂಥ, ನಿನಗೆ ಪ್ರೇರಣೆ ಕೊಡತಕ್ಕಂಥ ಭಗವಂತನನ್ನು ಸ್ಮರಣ ಮಾಡ್ತಾ, ಭಗವಂತ ನನ್ನಲ್ಲಿ ನಿಂತುಕೊಂಡು ಈ ಕೆಲಸ ನೀ ಮಾಡಿಸ್ತಾ ಇದ್ದೀನಿ, ನಿನ್ನ ಪಾದಾರವಿಂದಕ್ಕೆ ಸಮರ್ಪಣ ಅಂತ ಅಂದುಕೊಂಡಾಗ ಆ ಕರ್ಮದ ಲೇಪ ನಿಂಗಾಗದಲ್ಲ, ನಿನ್ನಲ್ಲಿ ಅಹಂಕಾರ ಬೆಳೆಯೋದಿಲ್ಲ ಅಂತ ಸ್ಪಷ್ಟ ಮಾಡ್ತಾರೆ. ಆ ನಿರಹಂಕಾರದ ನಮಗೆ ಸಿದ್ಧಿಯಾಗಬೇಕಾದ್ರೆ ಶೇಷಾದ್ರಿಯನ್ನು ಏರುವಾಗ ಈ ರೀತಿ ಚಿಂತನೆ ಮಾಡಬೇಕಂತೆ. ಪ್ರಭೋ ಶ್ರೀನಿವಾಸ,
ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಪಾಪದಿಂದ ಮುಕ್ತನಾದೆ. ಈಗ ಶೇಷಾದ್ರಿಯನ್ನು ಏರ್ತಾ ಇದ್ದೀನಿ. ಶೇಷನ ಅಹಂಕಾರವನ್ನು ಕಳೆದ ಕರುಣಾ ಸಮುದ್ರ ನನ್ನ ಅಹಂಕಾರವನ್ನೂ ಕಳೆದು ನನ್ನನ್ನು ಉದ್ಧಾರ ಮಾಡುವಂತ ಪ್ರಾರ್ಥನೆ ಮಾಡ್ತಾ ಶೇಷಾಚಲವಾಸ ಗೋವಿಂದ ಗೋವಿಂದ, ಶೇಷಾಚಲವಾಸ ಗೋವಿಂದ ಗೋವಿಂದ ಅಂದ್ಕೋತ ಶೇಷಾದ್ರಿಯನ್ನು ಏರಬೇಕಂತೆ. ಸುಮಾರು 1-2 ಕಿಲೋಮೀಟರ್ ದೂರ ನಡ್ಕೊಂಡು ಹೋದ್ಕೊಳ್ಳೆ ಅಲ್ಲಿ ದೊಡ್ಡ ಹನುಮಂತ ದೇವರ ವಿಗ್ರಹ ಬರ್ತಾರೆ. ಮೊದಲು ಇದ್ದಿಲ್ಲ ಅದು. ಈ ಮಧ್ಯದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನದ ಸಾಹಿತ್ಯ ಟಿಟಿಡಿಯವರು ಅದು ಅಂಜನಾದ್ರಿ, ಅಲ್ಲೇ ಹನುಮಂತ ದೇವರು ಹುಟ್ಟಿದ ಜಾಗ ಅಂತ ಎಲ್ಲರಿಗೆ ತಿಳಿಬೇಕು ಎಂಬ ಭಾವನೆಯಿಂದ ಅಲ್ಲಿ 32 ಅಡಿ ಎತ್ತರದ ಹನುಮಂತ ದೇವರ ವಿಗ್ರಹವನ್ನು ಪ್ರತಿಷ್ಠಾ ಮಾಡಿದ್ದಾರೆ. ಅಲ್ಲಿಗೆ ಬರಬೇಕಂತೆ. ಬಂದು ಆ ಸ್ಥಳವನ್ನು ನೋಡಬೇಕು. ಎಂಥ ಪವಿತ್ರವಾದ ಸ್ಥಳ ಅಂದ್ರೆ, ಜಗತ್ತಿನಲ್ಲಿ ಭಕ್ತರಲ್ಲಿ ದಾಸೋತ್ತಮ ಯಾರು ಅಂದ್ರೆ ಹನುಮಂತ ದೇವರೊಬ್ಬರೇ. ಹನುಮಂತ ದೇವರಿಗೆ ಸಮಾನವಾದ ದಾಸ್ಯ ಯಾರಿಂದೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ರಾವಣನ ಸಭೆಯನ್ನು ಹನುಮಂತ ಪ್ರವೇಶ ಮಾಡಿದ. ರಾವಣ ಕೇಳಿದ, ಓ ಕೋತಿ, ಯಾರು ನೀನು ಅಂತ ಕೇಳಿದ ಕೂಡಲೇ, ನಮ್ಮನ್ನೇ ಆ ಪ್ರಶ್ನೆ ಯಾರಾದ್ರೂ ಕೇಳಿದ ಕೂಡಲೇ ನಾನು ಸೋ ಅಂತ ಹೇಳ್ತೀವಿ. ನಾನು ಅಪಣಾಚಾರ್ಯರು, ನಾನು ಇಂಥವ್ರ ಮಗ, ನಾನು ಇಷ್ಟು ಓದಿದ್ದೀನಿ, ನನ್ನ ಡಿಗ್ರಿ ಇಂಥದ್ದು, ಒಂದು ವಿಸಿಟಿಂಗ್ ಕಾರ್ಡೇ ಕೊಟ್ಟು ಬಿಡ್ತೀವಿ, ಬೇಕಾದಷ್ಟು ಟೈಟ್ಲಿಂದ ಕೊಟ್ಕೊಂಡಿರ್ತಕ್ಕಂಥ ಹನುಮಂತನ ರಾವಣ ಕೇಳಿದ ಕೂಡಲೇ ಹನುಮಂತ ದೇವರು ರಾವಣನ ಸಭೆಯಲ್ಲಿ ಕೊಟ್ಟ ದಾಸೋಹಂ ಕೋಸಲೇಂದ್ರಸ್ಯ, ಅವನು ಹೇಳಿದ ಮಾತು ಎಷ್ಟು ಸುಂದರ. ಅದು ಮಹಾಜ್ಞಾನಿ. ಅಷ್ಟು 100 ಯೋಜನ ವಿಸ್ತಾರವಾದ ಸಮುದ್ರವನ್ನು ಸುನಾಯಾಸವಾಗಿ ದಾಟಿಕೊಂಡು ಬಂದು ಲಂಕೆಯನ್ನು ಪ್ರವೇಶ ಮಾಡಿ ಲಂಕೆಯಲ್ಲಿರುವ ಅನೇಕ ರಾಕ್ಷಸರನ್ನು ಕೊನೆಗೆ ಎಲ್ಲಿ ತನಕ ರಾವಣನ ಒಬ್ಬ ಮಗನನ್ನೇ ಸಂಹಾರ ಮಾಡಿದ್ದಾನೆ. ರಾವಣ ಯಾವ ವನವನ್ನು ಅಶೋಕವನ ಅಂತ ಹೆಸರಿಟ್ಟುಕೊಂಡಿದ್ನೋ ಆ ಅಶೋಕವನ್ನು ಸಶೋಕವನವನ್ನಾಗಿ ಮಾಡಿದ. ಯಾಕೆ ಮಾಡಿದ? ಹನುಮಂತ ದೇವರು ಕಪಿಚಿಯಷ್ಟೇ ಯಾಕೆ ಮಾಡಿದ್ರು? ಹೋಗಿ ಸೀತೆಯನ್ನು ನೋಡಿದ್ನಲ್ಲ, ಸೀತೆಗೆ ಉಂಗುರ ಕೊಟ್ಟುಬಿಟ್ಟು ಆಕೆ ಈ ಕಡೆಯಿಂದ ರಾಗಟಿ ತಗೊಂಡು ರಾಮನ ಹತ್ರ ಬರ್ಬೋದಾಗಿತ್ತಲ್ಲ, ಅದು ಬಿಟ್ಬಿಟ್ಟು ಅಮ್ಮ ಹಸಿವೆ ಆಗಿದೆ ಅಂತ ನೆಪ ಮಾಡಿ ಇಡೀ ಅಶೋಕವನವನ್ನು ಧ್ವಂಸ ಮಾಡಿದ. ಅನೇಕ ರಾಕ್ಷಸರನ್ನು ಕೊಂದ. ಯಾಕೆ ಮಾಡಿದ ಅಂದ್ರೆ, ಹನುಮಂತ ದೇವರು ಅಂದ್ರಂತೆ, ರಾವಣ ಈ ವನಕ್ಕೆ ಏನ್ ಹೆಸರಿಟ್ಟಿದ್ದೀನು? ಅಶೋಕವನ. ಯಾಕಿಟ್ಟಿದ್ದ ಗೊತ್ತಾ ಅಶೋಕವನ? ಎಂಥ ಕಷ್ಟದಲ್ಲಿದ್ದ ವ್ಯಕ್ತಿ ಏನು ದುಃಖ ಆಗಿದ್ರು ಕೂಡ ರಾವಣ ನಿರ್ಮಾಣ ಮಾಡಿದ ಆ ಅಶೋಕವನದಲ್ಲಿ ಪ್ರವೇಶ ಮಾಡಿದ್ರೆ ಸಾಕಂತೆ ಒಳಗೆ ಆನಂದ ಆಗಿಬಿಡ್ತಿತ್ತಂತ. ಆ ದುಃಖ ಎಲ್ಲ ಹೋಗ್ಬಿಡ್ತಿತ್ತು. ಅಂತ ವ್ಯವಸ್ಥೆ ಮಾಡಿದ್ನಂತ. ಅಲ್ಲಿ ಏನು ವ್ಯವಸ್ಥೆ ಮಾಡಿದ್ನೋ, ಎಷ್ಟು ಏರ್ ಕಂಡೀಷನ್ ಇಟ್ಟಿದ್ನೋ, ಅಲ್ಲಿ ಏನೇನು ಸೌಲಭ್ಯ ಮಾಡಿದ್ನೋ, ಎಂತಹ ಜಲಾಶಯಗಳನ್ನು ನಿರ್ಮಾಣ ಮಾಡಿದ್ನೋ, ಎಂತೆಂಥ ಗಿಡಗಳನ್ನು ನಾಟಿದ್ನೋ, ಅದು ನಮ್ಮ ಊಹೆಗೆ ನಿಲ್ಕದೇ ಇರು. ಅಲ್ಲಿ ಚಂದ್ರ 24 ಗಂಟೆ ಬೆಳದಿಂಗಳು ಸುರಿಸ್ತಾ ಇರ್ಬೇಕಂತೆ. ಸೂರ್ಯ ತಂಪಾದ ಕಿರಣಗಳನ್ನೇ ಬಿಡಬೇಕಂತೆ. ಉಷ್ಣವಾದ ಕಿರಣ ಬಿಡ್ಲಿಕ್ಕಿಲ್ಲ. ಗಾಳಿ ನಿಧಾನವಾಗಿ ಬೀಸಬೇಕು, ತಂಪಾಗಿ ಬೀಸಬೇಕು ಹೊರತಾಗಿ ಜಂఝಾಮಾರುತವಾಗಿ ಬೀಸಲಿಕ್ಕಿಲ್ಲ. ಅಷ್ಟು ನಿಯಂತ್ರಣ ಮಾಡಿದ್ದ. ಅದ ಕಾರಣ ಆ ವನಕ್ಕೆ ಅವನು ಅಶೋಕವನ ಅಂತ ಇಟ್ಟಿದ್ದಂತೆ. ಹನುಮಂತ ದೇವರಂದಂತೆ, ನಾನು ಮಾಡೀನಿ ಅಂತ ಅಹಂಕಾರದಲ್ಲಿ ದೇವತೆಗಳನ್ನು ಬಂಧನ ಮಾಡಿ ಈ ವನವನ್ನು ಅಶೋಕವನ ಅಂತ ಮಾಡಿಯಲ್ಲ, ಈಗ ನಾನ್ ಮಾಡ್ತೀನಿ ನೋಡು. ಇದು ನೀನು ಮಾಡಿದ್ದಲ್ಲ, ನಮ್ಮಪ್ಪನ ಅನುಗ್ರಹದಿಂದ ಇದಾಗಿದ್ದು. ಈಗ ಇದನ್ನೇ ನೀನು ಯಾವುದನ್ನು ಅಶೋಕವನ ಅಂದಿಯೋ ಅದನ್ನು ಸಶೋಕವನ ಮಾಡ್ತೀನಿ, ಅದನ್ನು ಸ್ಮಶಾನ ಮಾಡಿ ತೋರಿಸ್ತೀನಿ. ನಾವ್ಯಾರು ಸ್ವತಂತ್ರರಲ್ಲ, ಎಲ್ಲರೂ ಅಸ್ವತಂತ್ರರು. ಏನು ಒಳ್ಳೆಯದಾದರೂ ಕೆಟ್ಟದಾದರೂ ಅದು ಭಗವಂತನಿಂದ ಆಗತಕ್ಕಂತಹದ್ದು ಅಂತ ರಾವಣನಿಗೆ ತಿಳಿಸಬೇಕು ಅಂತ ಹೇಳಿ ಇಡೀ ಅಶೋಕವನವನ್ನು ಧ್ವಂಸ ಮಾಡಿದಂತೆ. ಅಂತ ಮಾಡಿದ ಪರಾಕ್ರಮಿ ರಾವಣನ ಮುಂದೆ ಬಂದಾಗ ರಾವಣನ ಪ್ರಶ್ನೆಗೆ ಉತ್ತರ ಏನು ಕೊಡಬೇಕಾಗಿ, ಏನು ರಾವಣ, ನಾನು ಯಾರಂತ ಕೇಳ್ತಿಲ್ಲ, ಅನುಭವ ಆಗಿಲ್ಲೇನು? ನಿನ್ನ ಮಗ ಅಕ್ಷಯ ಕುಮಾರನನ್ನು ಕೊಂದ ವೀರಾಧಿವೀರ ಅಂತ ಹೇಳಬೇಕಾಗಿತ್ತು, ಅದು ಹೇಳಿಲ್ಲ. ದಾಸೋಹಂ ಕೋಸಲೇಂದ್ರಸ್ಯ, ನಾನು ಯಾರು ಅಂತ ಕೇಳ್ತೀಯ ರಾವಣ? ನಾನೊಬ್ಬ ದಾಸಯ್ಯ, ಬಹಳ ಸಣ್ಣ ದಾಸ. ಇದನ್ನು ವಾದಿರಾಜ ಗುರುಸಾರೋಹರ ಹೇಳ್ತಾರೆ. ಎಂಥ ಸುಂದರವಾದ ಮಾತು ಹೇಳ್ತಾರೆ. ರಾವಣ, ನನ್ನಂತ ದಾಸರು ನನ್ನ ರಾಮನ ಬಳಿ ಕೋಟಿ ಕೋಟಿ ಜನ ಇದ್ದಾರೆ. ನಿನ್ನಂತ ಪ್ರೇತಗಳು ಕೋಟಿ ಕೋಟಿ ಜನ ಇದ್ದಾರೆ. ಅಂದ್ರೆ ಭಗವಂತನನ್ನು ದ್ವೇಷ ಮಾಡತಕ್ಕಂತ ಕೆಟ್ಟ ಜನಾಂಗರು ಕೋಟಿ ಕೋಟಿ ಅದೇ. ಭಗವಂತನಿಗೆ ಆತ್ಮಾರ್ಪಣೆ ಮಾಡಿಕೊಂಡು ದಾಸರಾಗಬೇಕು ಅಂತ ಚಿಂತನೆ ಮಾಡ್ತಾ ದಾಸರಾದ ಜೀವಿಗಳು ಕೂಡ ಅನೇಕರಿದ್ದಾರೆ. ಆ ಅನೇಕ ಜೀವರಲ್ಲಿ ನಾನು ಒಬ್ಬ ದಾಸಯ್ಯ, ಸಣ್ಣ ದಾಸ. ಯಾರ ದಾಸ ಅಂತೀಯ? ಯಾರೋ ದಾಸ ಆಗಿಲ್ಲ ನಾನು. ಕೋಸಲೇಂದ್ರಸ್ಯ, ನಮ್ಮ ಪ್ರಭುವಿನ ಹೆಸರು ಹೇಳುವ ಯೋಗ್ಯತೆ ನನಗಿಲ್ಲ. ಎಷ್ಟು ಸುಂದರವಾದ ಮಾತು. ಹೌದು, ಭಗವಂತನ ಹೆಸರು ಹೇಳುವ ಶಕ್ತಿ ಕೂಡ ನಮಗಿಲ್ಲ.
ಅವನನ್ನು ಚಿಂತನೆ ಮಾಡಬೇಕು. ಅದನ್ನ ಹೇಳ್ತಾರೆ ಕೋಸಲೇಂದ್ರ, ಕೋಸಲಾಧಿಪತಿಯಾಗಿರ್ತಕ್ಕಂಥ ಕೋಸಲ ದೇಶಕ್ಕೆ ರಾಜನಾಗಿರ್ತಕ್ಕಂಥ ರಾಮಚಂದ್ರನ ದಾಸಾನುದಾಸ ನಾನಯ್ಯ ಅಂತ ವಿನಮ್ರವಾಗಿ ಹೇಳಿಕೋತಾನೆ. ಅಂತ ಹನುಮಂತ ದೇವರು ಎಲ್ಲಿ ಜನ್ಮ ತಾಳಿದ್ರು ಅಂದ್ರೆ ಈ ವೆಂಕಟಾದ್ರಿಯ ಮೇಲೆ ಇರುವ, ಶೇಷಾದ್ರಿಯ ಮೇಲೆ ಇರುವ ಅಂಜನಾದ್ರಿಯಲ್ಲಿ, ಆ ಪರ್ವತದಲ್ಲಿ ಹುಟ್ಟಿದ್ದಾರೆ. ಅಲ್ಲಿ ಜನ್ಮ ತಳೆದಿದ್ದಾರೆ. ಅಲ್ಲಿ ಹೋಗಿ ನಿಂತು ಕೇಳಬೇಕಂತೆ, ಪ್ರಭೋ ಶ್ರೀನಿವಾಸ, ಕರುಣಾಮೂರ್ತಿ ವೆಂಕಟೇಶ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಪಾಪದಿಂದ ಮುಕ್ತನಾಗಿದ್ದೇನೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರವನ್ನೆಲ್ಲ ಕಳ್ಕೊಂಡಿದ್ದೀನಿ. ಇವೆರಡು ಕ್ವಾಲಿಫಿಕೇಶನ್ ಸಾಕಲ್ವಯ್ಯ? ದಾಸನಾಗಲಿಕ್ಕೆ ಬೇಕಾಗಿದ್ದು ಪಾಪದಿಂದ ಮುಕ್ತನಾಗಬೇಕು, ಅಹಂಕಾರ ಕಳ್ಕೋಬೇಕು. ಇವೆರಡನ್ನೂ ಸಂಪಾದನೆ ಮಾಡಿಕೊಂಡಿದ್ದೀನಿ. ಈಗ ನಿನ್ನಲ್ಲಿ ವಿನಮ್ರನಾಗಿ ಪ್ರಾರ್ಥನೆ ಮಾಡ್ತೀನಿ. ನಾನು ಹನುಮಂತನಂಥ ದಾಸನಾಗಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಆದ್ರೆ ನನ್ನ ಯೋಗ್ಯತೆಗೆ ತಕ್ಕಂತೆ ನಿನ್ನ ದಾಸನಾಗುವ ಭಾಗ್ಯವನ್ನು ಕರುಣಿಸು. ನನ್ನನ್ನು ದಾಸನನ್ನಾಗಿ ಸ್ವೀಕಾರ ಮಾಡು. ದಾಸನ್ನ ಮಾಡಿಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ, ದಾಸನ್ನ ಮಾಡಿಕೋ ಎನ್ನ, ನನ್ನನ್ನು ದಾಸನಾಗಿ ಮಾಡಿಕೋ ಅಂತ ಪ್ರಾರ್ಥನೆ ಮಾಡ್ತಾ ಶೇಷ ಅಂಜನಾದ್ರಿವಾಸ ಗೋವಿಂದ ಗೋವಿಂದ, ಅಂಜನಾದ್ರಿವಾಸ ಗೋವಿಂದ ಗೋವಿಂದ ಅನ್ಕೋತ ಆ ಅಂಜನಾಚಲವನ್ನು ದಾಟಬೇಕಂತ. ಸುಮಾರು ಒಂದು 2 ಕಿಲೋಮೀಟರ್ ದೂರ ಹೋದ್ಕೊಳ್ಳೆ ನಾವು ಹೋಗುವ ಮಾರ್ಗದಲ್ಲಿ ನಮ್ಮ ಬಲಭಾಗಕ್ಕೆ ಒಂದು ನರಸಿಂಹ ದೇವಾಲಯ ಬರ್ತದೆ. ಅತ್ಯಂತ ಪ್ರಾಚೀನವಾಗಿರತಕ್ಕಂಥದ್ದು. ಆ ನರಸಿಂಹ ದೇವಾಲಯ ಇರುವ ಪ್ರದೇಶವೇ ವೃಷಭಾದ್ರಿ. ವೃಷಭ ಅಂತಕ್ಕಂಥ ದೈತ್ಯ ಆ ಪ್ರದೇಶದಲ್ಲೇ ತಪಸ್ಸು ಮಾಡಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದು ಕೊನೆಯ ಮುಕ್ತಿಯನ್ನು ಹೊಂದಿದ್ದಾನೆ. ಅಂತಹ ಪವಿತ್ರವಾದ ಸ್ಥಳ. ಅವನು ವಿಶಿಷ್ಟವಾದ ವ್ಯಕ್ತಿತ್ವ ಏನು ಗೊತ್ತನಾ? ಅವನು ಪ್ರತಿನಿತ್ಯದಲ್ಲಿ ನರಸಿಂಹ ಸಾಲಿಗ್ರಾಮಕ್ಕೆ ಪೂಜೆ ಮಾಡ್ತಾ ಇದ್ದ. ದೊಡ್ಡ ನರಸಿಂಹ ಸಾಲಿಗ್ರಾಮ ಅದನ್ನಿಟ್ಟುಕೊಂಡು ಅನನ್ಯ ಮನಸ್ಕರಾಗಿ ಭಕ್ತಿಯಿಂದ ಭಗವಂತನ ಸ್ತೋತ್ರ ಮಾಡ್ತಾ ಆ ನರಸಿಂಹ ರೂಪಿಯಾದ ಭಗವಂತನಿಗೆ ಸೇವೆ ಮಾಡ್ತಾ ಇರಬೇಕು. ಸೇವೆ ಎಲ್ಲ ಮುಗಿದ ಮೇಲೆ ಏನ್ ಮಾಡ್ತಿದ್ದಂತ, ಇದು ಪುರಾಣ ಹೇಳುವ ಮಾತು. ತನ್ನ ತಲೆಯನ್ನು ಕಡಿದು ಆ ನರಸಿಂಹನ ಮುಂದೆ ಇಡ್ತಿದ್ದಂತೆ. ಇಲ್ಲೇ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ತಲೆಯನ್ನು ಕಡಿದು ಇಡ್ತಿದ್ದ ಅಂದ್ರೆ ತಲೆ ಕಡಿದು ಇಡ್ತಿದ್ದ ಅಂತ ಅರ್ಥ ಮಾಡಬಾರ್ದು. ಅಂದ್ರೆ ತನ್ನನ್ನು ತಾನು ಪರಮಾತ್ಮನ ಪಾದಾರವಿಂದಕ್ಕೆ ಅರ್ಪಣ. ತಲೆ ತೆಗೆಯೋದಂದೇನು? ಇನ್ನೇನ್ ತಲೆ ತೆಗೆದ ಮೇಲೆ ಏನು ಇರುವುದಿಲ್ಲ. ಅದು ಎಲ್ಲವನ್ನು ಭಗವಂತನ ಸಮರ್ಪಣೆ ಮಾಡುವಂತ ಅರ್ಥ. ರಾವಣನಿಗೆ 10 ತಲೆ ಇತ್ತು ಅಂತ ಹೇಳ್ತಾರೆ. ನಿಜವಾಗಿ 10 ತಲೆ, ಈ ಕಡೆ ಒಂದು 4, ಈ ಕಡೆ 4, ಮಧ್ಯದಲ್ಲಿ 2 ಇದ್ದು ಅಂತ ಈಗ ಅರ್ಥ ಅಲ್ಲ. ಆ ರಾವಣನ ಬುದ್ಧಿ ಎಷ್ಟಿತ್ತು ಅಂದ್ರೆ 10 ಜನರ ಇಂಟೆಲಿಜೆನ್ಸ್ ಸದಾಚಾರ ಸಂಪನ್ನನಾಗಿ ಮಾಡಿದಿ. ಪುನಃ ಕುಂತಲೆಯ ಸಹವಾಸವನ್ನು ನನಗೆ ಕೊಟ್ಟು ಎಲ್ಲ ತರಹದಿಂದ ಪತಿತನಾಗುವಂತೆ ಮಾಡಿದೆಯಲ್ಲ ಪ್ರಭು. ಈಗ ಪತಿತನಾದ ನನಗೆ ಈ ಕಪಿಲ ತೀರ್ಥದ ದಿವ್ಯ ಸನ್ನಿಧಾನದಲ್ಲಿ ಮತ್ತೆ ಹಿಂದಿನ ಸ್ಮೃತಿ ಬರುವಂತೆ ಮಾಡಿ ಪಶ್ಚಾತ್ತಾಪ ಪಡುವಂತೆ ಮಾಡ್ತಾ ಇದ್ದಿ. ಪ್ರಭು, ನನ್ನ ಅಪರಾಧಗಳನ್ನೆಲ್ಲ ಕ್ಷಮ ಮಾಡು, ನನ್ನನ್ನು ಉದ್ಧಾರ ಮಾಡು ಅಂತ ಹೇಳಿ ಪಶ್ಚಾತ್ತಾಪದಿಂದ ಅಂತ ಹತ್ತು ಭಗವಂತನ ಗಟ್ಟಿ ಮಾನಸಿಕವಾಗಿ ಭಗವಂತನ ಕಾಲಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡ. ತಕ್ಷಣದಲ್ಲಿ ಎಚ್ಚರಿಕೆ ಆಯಿತು. ಬಾಹ್ಯ ಪ್ರಪಂಚಕ್ಕೆ ಬಂದ. ನೋಡ್ತಾ ಇದ್ದಾನೆ, ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡುವವರು ಅನೇಕರು, ಮತ್ತೆ ಅನೇಕರು ಕಪಿಲ ತೀರ್ಥದ ದಂಡೆಯಲ್ಲಿ ಕೂತ್ಕೊಂಡು ಭಗವತ್ ಚಿಂತನೆ ಮಾಡ್ತಕ್ಕಂಥವ್ರು, ಪೂಜಾ ಮಾಡ್ತಕ್ಕಂಥವ್ರು, ಪ್ರವಚನ ಮಾಡ್ತಕ್ಕಂಥವ್ರು, ಪ್ರವಚನವನ್ನು ಕೇಳತಕ್ಕಂಥವ್ರು, ಭಗವನ್ನಾಮ ಸಂಕೀರ್ತನ ಮಾಡ್ತಕ್ಕಂಥವ್ರು, ಮತ್ತೆ ಅನೇಕರು ತಮ್ಮ ತಮ್ಮ ಪಿತೃದೇವತೆಗಳನ್ನು ಉದ್ದೇಶ ಮಾಡಿಕೊಂಡು ಶ್ರಾದ್ದವನ್ನು ಶ್ರದ್ಧೆಯಿಂದ ಮಾಡ್ತಕ್ಕಂಥವ್ರು ಎಲ್ಲ ನೋಡಿದ. ನೋಡಿದ ಕೂಡಲೇ ಕಣ್ಣಲ್ಲಿ ಧಾರಾಪಾತವಾಗಿ ನೀರು ಬಂತು. ಶ್ರೀನಿವಾಸ, ಎಂಥ ಪಾಪಿ ಆದೆ ನಾನು. ನನಗೆಂಥ ತಂದೆ ತಾಯಿ ಹೇಳಿದ್ರು, ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಹೇಳಿ ವೇದ ಉದ್ಗಾರ ತೆಗಿತಾದೆ. ತಂದೆ ತಾಯಿಗಳನ್ನೇ ನಿಜವಾಗಿ ನಮ್ಮ ದೇವರನ್ನಾಗಿ ಚಿಂತನೆ ಮಾಡಬೇಕು. ಅವರ ಸೇವೆಯಿಂದ ಜನ್ಮವನ್ನು ಧನ್ಯ ಮಾಡಿಕೋಬೇಕು ಅಂತ ಶಾಸ್ತ್ರ ಹೇಳ್ತಾ ಇರೋದು. ಅಂತಾದ ನಾನು ಆ ತಂದೆ ತಾಯಿಗಳನ್ನು ಬಿಟ್ಟು ಪಾಪಿಯಾಗಿ ತಿರುಗಿದ್ನಲ್ಲ, ಈಗೇನು ಮಾಡ್ಲಿ ಅಂತ ಅಂದ್ಕೋತ ಆಲೋಚನೆ ಮಾಡಲಿಲ್ಲ. ಸೀದಾ ಹೋದ, ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿದ, ದಂಡೆಗೆ ಬಂದ. ದೂರದಲ್ಲಿ ದರ್ಭೆಗಳು ಬೆಳೆದು ನಿಂತಿದ್ವು. ಆ ದರ್ಭೆಗಳನ್ನೇ ಕಿತ್ತುಕೊಂಡ. ಮಂತ್ರಗಳೆಲ್ಲ ಸ್ಫೂರ್ತಿಗೆ ಬಂದವು.
ಮಂತ್ರಗಳಿಂದ ದರ್ಭೆಯನ್ನು ಅಭಿಮಂತ್ರಣ ಮಾಡಿದ. ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತಿಯತ್ಸಹದಂ ಪುರಸ್ತಾದಾಯುಷ್ಯಮಗ್ರಂ ಪ್ರತಿಭಂಜುಗ್ರಂ ಯಜ್ಞೋಪವೀತಂ ಪರಮಸ್ತು ತೇಜಾಃ ಅಂತ ಮಂತ್ರ ಉಚ್ಚಾರ ಮಾಡ್ತಾ ಆ ದರ್ಭೆಯಿಂದ ಮಾಡಿರ್ತಕ್ಕಂತಹ ಯಜ್ಞೋಪವೀತವನ್ನು ಕೊರಳಿಗೆ ಹಾಕಿಕೊಂಡ. ಪಿಂಡ ಪ್ರದಾನ ಮಾಡಬೇಕು ತನ್ನ ತಂದೆ ತಾಯಿಗಳಿಗೆ, ಶ್ರಾದ್ದ ಮಾಡಬೇಕು. ಆದರೆ ತಾನು ಹೋಗಿ ಅಯ್ಯ ನನಗೆ ಪಿಂಡ ಪ್ರದಾನ ಮಾಡ್ತೀನಿ, ನಮ್ಮ ತಂದೆ ತಾಯಿಗಳನ್ನು ಕುರಿತು ಶ್ರಾದ್ದ ಮಾಡ್ತೀನಿ ಅಂತ ಅಲ್ಲಿರುವ ಜನರನ್ನು ಕೇಳಿದ್ರೆ ಎಲ್ಲಾರು ನಕ್ಕ ಬಿಡ್ತಾರೆ. ನೀನೇನೋ ಪಾಪಿ, ನೀನೇನೋ ಮಾಡೋದು ಅಂದ್ಬಿಡ್ತಾರ ಅಂತ ತಿಳ್ಕೊಂಡು, ಪ್ರಭು ನಾನು ನಿರ್ಗತಿಕ, ಏನೂ ನನ್ನಲ್ಲಿಲ್ಲ ತಿಳ್ಕೊಂಡು ತಕ್ಷಣದಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳನ್ನು ಚಿಂತನೆ ಮಾಡ್ತಾ ಅಲ್ಲಿ ಮಣ್ಣಿದ್ರೆ ಆ ಮಣ್ಣನ್ನೇ ತಗೊಂಡ, ಅವುಗಳಿಂದೇ 3 ಪಿಂಡಗಳನ್ನು ಮಾಡಿದ. ತನ್ನ ತಂದೆ ತಾತ ಮುತ್ತಾತರನ್ನು ಸ್ಮರಣ ಮಾಡಿಕೋತ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರ್ತಕ್ಕಂಥ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವರನ್ನು ಚಿಂತನೆ ಮಾಡ್ತಾ ಶ್ರದ್ಧೆಯಿಂದ ಪಿಂಡ ಪ್ರದಾನ ಮಾಡಿದ. ತಕ್ಷಣದಲ್ಲಿ ಜ್ಞಾನೋದಯ ಆಯಿತು. ಓಡಿದ, ಬೆಟ್ಟದ ತಪ್ಪಲಿಗೆ ಬಂದ, ಮೊದಲನೆಯ ಮೆಟ್ಟವನ್ನು ಸ್ಪರ್ಶ ಮಾಡಿದ. ಯಾವಾಗ ಮೊದಲನೆಯ ಮೆಟ್ಟವನ್ನು ಸ್ಪರ್ಶ ಮಾಡಿದ್ನೋ ತಕ್ಷಣದಲ್ಲಿ ಅವನಲ್ಲಿ ತುಂಬಿಕೊಂಡಿರತಕ್ಕಂಥ ಎಲ್ಲ ಪಾಪಗಳು ವಾಂತಿಯ ರೂಪದಲ್ಲಿ ಹೊರಗೆ ಬಿದ್ದುವಂತೆ. ಸತ್ಯಲೋಕದಿಂದ ಬ್ರಹ್ಮದೇವರು ಓಡಿ ಬಂದಿದ್ದಾರೆ. ಚತುರ್ಮುಖ ಬ್ರಹ್ಮದೇವರು ಹತ್ರ ಬಂದು ಮಾಧವನನ್ನು ಗಟ್ಟಿಯಾಗಿ ಹಿಡ್ಕೊಂಡು, ಮಾಧವ ಎಷ್ಟು ಪುಣ್ಯ ಮಾಡಿಯುವ ನೀನು, ಭಗವಂತನ ಕರುಣೆ ಎಂತಹದ್ದು, ಪಾಪಕರ್ಮಗಳನ್ನು ಸಹಿಸುವಲ್ಲಿ ಭಗವಂತನಿಗೆ ಸಮಾನ ಯಾರು ಇಲ್ಲ ಎಂಬುದಕ್ಕೆ ಇದು ಸಾಕ್ಷಿ ಆಯಿತು. ಅವನಲ್ಲಿ ಅವನ ಪಾದಾರವಿಂದದಲ್ಲಿ ನಿನ್ನ ತಪ್ಪುಗಳನ್ನೆಲ್ಲ ಒಪ್ಪಿಕೊಂಡು ಪಶ್ಚಾತ್ತಾಪ ತಪ್ತನಾದ ನಿನ್ನ ಎಲ್ಲ ಪಾಪಗಳನ್ನು ಆ ಜಗನ್ನಾಥ ಸ್ಪರ್ಶ ಅವನು ಎಲ್ಲವನ್ನು ಕಳೆದು ಬಿಟ್ಟಿದ್ದಾನೆ. ನೀನು ಧನ್ಯ ಜೀವಿ. ಬೆಟ್ಟ ಏರು, ಬೆಟ್ಟದ ಮೇಲೆ ಸ್ವಾಮಿಷ್ಕರಣಿಯಲ್ಲಿ ಸ್ನಾನ ಮಾಡು, ಅಲ್ಲಿ ಶ್ರೀನಿವಾಸನನ್ನು ಕುರಿತು ತಪಸ್ಸು ಮಾಡಿ ಜೀವನವನ್ನು ಧನ್ಯ ಮಾಡಿಕೊಂಡು ದೇಹವನ್ನು ತ್ಯಾಗ ಮಾಡು. ಮುಂದಿನ ಜನ್ಮದಲ್ಲಿ ನೀನು ಆಕಾಶರಾಜನಾಗಿ ಆಗಿ ಹುಡ್ತೀಯ. ನಿನಗೆ ಜಗನ್ನಾಥ ಅಳಿಯನಾಗ್ತಾನೆ, ಶ್ರೀನಿವಾಸನಾಗಿ ಬಂದು ನಿನಗೆ ಲಕ್ಷ್ಮೀದೇವಿ ಮಗಳಾಗಿ ಬರ್ತಾಳೆ ಪದ್ಮಾವತಿಯಾಗಿ, ಅವಳನ್ನು ಮದುವೆ ಮಾಡಿಕೊಂಡು ನಿಂಗೆ ಅಳಿಯನಾಗ್ತಾನೆ ಅಂತ ಆಶೀರ್ವಾದ ಮಾಡಿ ಹೋಗಿದ್ದಾನೆ. ಇದು ಮಾಧವನ ಕಥೆ. ಈ ಮಾಧವನ ಕಥೆಯಿಂದ ನಮಗೆ ಸ್ಪಷ್ಟವಾಗಿ ತಿಳಿಯೋದೇನೆಂದ್ರೆ, ಪಾಪ ಮಾಡುವುದು ಸಹಜ, ಜೀವಿಯ ಲಕ್ಷಣ. ಪಶ್ಚಾತ್ತಾಪ ಪಡ್ತಾ ಪಾಪವನ್ನು ಕ್ಷಮಾ ಮಾಡು, ನನ್ನ ಪಾಪಗಳನ್ನೆಲ್ಲ ಕಳಿಯಂತ ಪರಬ್ರಹ್ಮರ ಪಾದಾರವಿಂದವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ತಪ್ಪದೆ ನಮ್ಮ ಪಾಪಗಳನ್ನು ಕಳಿತಾನೆ. ಸೊ ಪಾಪದಿಂದ ಮೊಟ್ಟ ಮೊದಲು ಮುಕ್ತರಾಗಬೇಕು ನಾವು. ಅದ ಕಾರಣ ಅಲ್ಲಿ ಶ್ರೀನಿವಾಸನ ಆ ಮೊದಲನೇ ಬೆಟ್ಟ ಅದಲ್ಲ, ಆ ಬೆಟ್ಟದ ಕೆಳಗೆ ನಿಂತುಕೊಂಡು ಪ್ರಾರ್ಥನೆ ಮಾಡಬೇಕಂತ. ಶ್ರೀನಿವಾಸ, ಮಾಧವನಂತ ಪರಮ ಪಾಪಿಯ ಪಾಪಗಳನ್ನು ಕಳೆದ ಕರುಣಾ ಸಮುದ್ರ ನೀನು. ನಾನು ಮಹಾಪಾಪಿ ತಂದೆ, ನನ್ನ ಪಾಪಗಳನ್ನು ಕೂಡ ಕಳೆದು ನನ್ನನ್ನು ಉದ್ಧಾರ ಮಾಡು. ನಿನ್ನ ವೆಂಕಟಾದ್ರಿಯನ್ನು ಏರಿ ಬರ್ತಾ ಇದ್ದೀನಿ ಅಂತ ಅಂದ್ಕೋತಾ ವೆಂಕಟಾಚಲವಾಸ ಗೋವಿಂದ 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 ಅಂದ್ಕೋತ ಬೆಟ್ಟ ಇರಬೇಕಂತ. ಸ್ವಲ್ಪ ಮೇಲೆ ಏರಿದ ಕೂಡ ಗಾಳಿಗೋಪುರ ಬರ್ತಾರೆ. ಆ ಗಾಳಿಗೋಪುರನೇ ಅಲ್ಲಿಂದ 2 ಕಿಲೋಮೀಟರ್ ದೂರವರೆಗೆ ಇರತಕ್ಕಂತಹ ಪ್ರಾಂತ ಭಾಗವೆಲ್ಲ ಶೇಷಾದ್ರಿ. ಹೆಡೆಗಳಂತೆ ಕಾಣಿಸ್ತಾವೆ, ಕೂಡುಗಲ್ಲುಗಳು ಹೆಡೆಗಳಂತೆ ಕಾಣಿಸ್ತಾವೆ ಸ್ಪಷ್ಟವಾಗಿ. ಅದೇ ಶೇಷಾದ್ರಿ. ಶೇಷ ಒಮ್ಮೆ ವೈಕುಂಠದ ಬಾಗಿಲಿಗೆ ದ್ವಾರಪಾಲಕನಾಗಿ ನಿಯುಕ್ತನಾಗಿದ್ದ ಭಗವಂತನಿಂದ. ಸ್ವಾಮಿ ಕರುಣಾಮೂರ್ತಿ ಶೇಷನ ಪ್ರಾರಬ್ಧವನ್ನು ಕಳಿಬೇಕು ಅಂತ ಸಂಕಲ್ಪ ಮಾಡಿದ್ದ. ಜಗತ್ತಿಗೆ ಕಲ್ಯಾಣ ಉಂಟು ಮಾಡಬೇಕು ಅಂತ ನಿರ್ಣಯ ಮಾಡಿದ್ದ. ಅದಕ್ಕಾಗಿ ಶೇಷನಿಗೆ ಆಜ್ಞಾ ಮಾಡಿದ, ಶೇಷ ಇವತ್ತು ನೀನು ನನ್ನ ಮನೆಯ ದ್ವಾರಪಾಲಕನಾಗು, ನನ್ನ ಏಕಾಂತ ಮಂದಿರಕ್ಕೆ ನೀನು ದ್ವಾರಪಾಲಕನಾಗಿ ನಿಂತು ಯಾರನ್ನೂ ಒಳಗೆ ಬಿಡಬೇಡ ಅಂತ ಆದೇಶ ಮಾಡಿದ. ಶೇಷನಿಗೆ ಅಹಂಕಾರ ಬಂದು ಬಿಡಿತು. ಓ, ನಾನು ಇಲ್ಲಿವರೆಗೆ ಸ್ವಾಮಿಗೆ ಹಾಸಿಗೆ ಮಾತ್ರ ಆಗಿದ್ದೆ, ಈಗ ನನಗೆ ದ್ವಾರಪಾಲಕನ ಪ್ರಮೋಷನ್ ಬಂದರೆ, ದ್ವಾರಪಾಲಕನಾಗುವ ಸೌಭಾಗ್ಯ ಸಿಕ್ಕದೆ, ನನ್ನ ಆಜ್ಞೆ ಇಲ್ಲದೆ ಯಾರು ಒಳಗೆ ಹೋಗಲಾರರು ಅಂತ ಅಂದ್ಕೊಂಡು ದ್ವಾರಪಾಲಕರಾಗಿ ಮುಂದೆ ನಿಂತುಕೊಂಡ. ತಕ್ಷಣದಲ್ಲಿ ಸಾಕ್ಷಾತ್ ಜೀವೋತ್ತಮರಾಗಿರತಕ್ಕಂಥ ಅತಿರೋಹಿತ ವಿಮಲ ವಿಜ್ಞಾನಿಗಳಾದ ಮಹಾನುಭಾವರಾದ ವಾಯುದೇವರು ಭಗವಂತನ ದರ್ಶನಕ್ಕಾಗಿ ಬಂದಿದ್ದಾರೆ. ವಾಯುದೇವರನ್ನು ನೋಡಿದ ಕೂಡಲೇ ಶೇಷ ಯುಕ್ತ ವಿಚಾರ ಮಾಡಲಿಲ್ಲ. ಇವರು ಯಾರು, ಎಂತ ದೊಡ್ಡವರಂತೂ ಕೂಡ ನೋಡದಲೇ ಅಡ್ಡ ಮಾಡಿದ. ಏ ವಾಯು, ನೀನು ಒಳಗೆ ಹೋಗಲಿಕ್ಕೆ ಪ್ರವೇಶ ಇಲ್ಲ, ಅಧಿಕಾರ ಇಲ್ಲ ನಿನಗೆ. ಸ್ವಾಮಿ ನಂಗೆ ಆಜ್ಞಾ ಮಾಡಿದ್ದಾನೆ, ನಾನು ದ್ವಾರಪಾಲಕ, ನನ್ನ ಅನುಮತಿ ಇಲ್ಲದ್ರೆ ನೀನು ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ. ಆಗ ವಾಯುದೇವರು ವಿನಮ್ರರಾಗಿ ಹೇಳಿದರು, ಎಲ್ಲ ಶೇಷ, ಭಗವಂತನಿಗೂ ಭಕ್ತನಿಗೂ ಮಧ್ಯದಲ್ಲಿ ಅಡ್ಡ ಯಾವುದೂ ಇಲ್ಲ. ನಾನು ಭಗವದ್ ಭಕ್ತ, ಅವನ ದರ್ಶನಕ್ಕಾಗಿ ಹೋಗ್ಬೇಕು ಅಂತ ಹಾತೊರಿತಾ ಇದ್ದೀನಿ.
ನನ್ನನ್ನು ಬಿಡು ಅಂತ ಕೇಳಿದಾಗ ಶೇಷ ಅಹಂಕಾರದಿಂದ ಅಡ್ಡ ಮಾಡಿದ. ಆಗ ಭಗವಂತ ಶೇಷ ಮತ್ತು ವಾಯುದೇವರ ಮಧ್ಯದಲ್ಲಿ ಬಲಪರೀಕ್ಷೆ ಮಾಡಿದ. ಶೇಷ ಬಲಪರೀಕ್ಷೆಯಲ್ಲಿ ಸೋತ. ಆಗ ಪಶ್ಚಾತ್ತಾಪ ಆಯಿತು, ಅಯ್ಯೋ ಎಂಥ ತಪ್ಪು ಮಾಡಿದೆ, ಅಹಂಕಾರದಿಂದ ಬೀಗಿದನಲ್ಲ. ಶೇಷ ಪದವಿಯಲ್ಲಿದ್ದು ಅಹಂಕಾರ ಪಟ್ಟಿದ್ದಕ್ಕಾಗಿ ಭಗವಂತನ ಗಟ್ಟಿಯಾಗಿ ಕಾಲಿಡ್ಕೊಂಡು ತಂದೆ ಕ್ಷಮಾ ಮಾಡು ನನ್ನಂತಂದ. ತಕ್ಷಣದಲ್ಲಿ ಭಗವಂತ ಕ್ಷಮಾ ಮಾಡಿದ. ಈ ಕಥೆಯಿಂದ ನಮಗೆ ತಿಳಿಯೋದು ಭಗವಂತ ನಮ್ಮ ಅಹಂಕಾರವನ್ನು ಕಳೆಯಲು ಸಮರ್ಥನಾದವನು. ಅವನ ಪಾದದಾರದಲ್ಲಿ ಅಡ್ಡ ಬೀಳಬೇಕು, ಅಹಂಕಾರವನ್ನು ಕಳ್ಕೋಬೇಕು. ಅಲ್ಲಿ ನಿಂತುಕೊಂಡು ಶೇಷ ಗಾಳಿಗೋಪುರದ ಮುಂದೆ ನಿಂತುಕೊಂಡು ಭಗವಂತನ ಪ್ರಾರ್ಥನೆ ಮಾಡಬೇಕಂತೆ. ಪ್ರಭೋ ಶ್ರೀನಿವಾಸ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಪಾಪದಿಂದ ಮುಕ್ತನಾಗಿದ್ದೇನೆ. ಈಗ ಶೇಷಾದ್ರಿಯನ್ನು ಏರ್ತಾ ಇದ್ದೀನಿ. ಶೇಷನ ಅಹಂಕಾರವನ್ನು ಕಳೆದಂತೆ ನನ್ನ ಅಹಂಕಾರವನ್ನೆಲ್ಲ ಕಳೆದು ನನ್ನನ್ನು ಪವಿತ್ರಾತ್ಮನನ್ನಾಗಿ ಮಾಡು ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಶೇಷಾಚಲವಾಸ ಗೋವಿಂದ ಗೋವಿಂದ, ಶೇಷಾಚಲವಾಸ ಗೋವಿಂದ ಗೋವಿಂದ ಅನ್ಕೋತ ಮುಂದೆ ಹೋಗ್ಬೇಕಂತ. 1-2 ಕಿಲೋಮೀಟರ್ ಹೋದಕೊಳ್ಳೆ ದೊಡ್ಡ ಹನುಮಂತ ದೇವರ ವಿಗ್ರಹ ಬರ್ತದೆ. ಅದೇ ಅಂಜನಾದ್ರಿ. ಆ ಸ್ಥಳದಲ್ಲೇ ಅಂಜನಾದೇವಿ ಜೀವೋತ್ತಮನಾದ, ಜ್ಞಾನಿವರೇಣ್ಯನಾದ, ದಾಸೋತ್ತಮನಾದ, ರಾಮಾಯಣಕ್ಕೆ ಪದಕಪ್ರಾಯನಾಗಿರತಕ್ಕಂಥ ಹನುಮಂತನಿಗೆ ಜನ್ಮ ಕೊಟ್ಟಳು. ಅದೇ ಪವಿತ್ರವಾದ ಸ್ಥಳ. ಅಲ್ಲಿ ಹೋಗಿ ನಿಂತ್ಕೋಬೇಕಂತೆ. ನಿಂತುಕೊಂಡು ಆ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು. ಅದೇನು ಪ್ರಾರ್ಥನೆ ಮಾಡಬೇಕು ಅದನ್ನ ನಾಳೆ ಮತ್ತೆ ವಿಸ್ತಾರವಾಗಿ ಹೇಳ್ತೀನಿ. ಇವತ್ತು ನಿಜವಾಗಿ ಇಷ್ಟಕ್ಕೆ ಮುಂಚೆ 2 ಸಾಲ ಮಾಡಿದೆ, ಆಗ ಸ್ವಲ್ಪ ಕಟ್ಟಾಯಿತು. ಮತ್ತೆ 30 ನಿಮಿಷಗಳ ಕಾಲ ಕಂಟಿನ್ಯೂ ಆಗಿ ಹೇಳಿದೆ. ಅದು ಯಾಕೋ ಏನೋ ಫೀಡ್ ಆಗಿಲ್ಲ, ಅದು ಯಾರಿಗೂ ಹೋಗ್ತಾ ಇಲ್ಲ. ಅದು ಏನು ದೋಷ ಅದೋ, ಏನು ಲೋಪ ಅದೋ, ನಮಗೇನು ಮಾಡ್ಲಿಕ್ಕೆ ಪರಪಾಠ ಆಗ್ತಾದೋ ಗೊತ್ತಿಲ್ಲ. ಅದ ಕಾರಣ ಈಗ ಈ 10 ನಿಮಿಷಗಳ ಕಾಲ ಮಾತ್ರ ಮಾಡಿದ್ದೇನೆ. ನಾಳೆ ಖಂಡಿತ 25 ನಿಮಿಷಗಳ ಕಾಲ ಈ ಹನುಮಂತ ದೇವರ ಅಂಜನಾದ್ರಿಯನ್ನು ಸೇರಿದ ಮೇಲೆ ನಾವೇನು ಮಾಡಬೇಕು, ನಾವೇನು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಜೀವನ ಧನ್ಯ ಆಗ್ತದೆ, ನಾಳೆ ವಿವರಣೆ ಕೊಡ್ತೀನಿ ಅಂತ ಹೇಳ್ತಾ, ಹರೇ ಶ್ರೀನಿವಾಸ. ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ವಿಜ್ಞಾಪನೆ, ದಯಮಾಡಿ ಏನಾದರೂ ಪ್ರಶ್ನೆ ಕೇಳಬೇಕು ಅಂತ ನಿಮಗನಿಸಿದರೆ ನನಗೆ ಪರ್ಸನಲ್ ಆಗಿ ಫೋನ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳ್ರಿ. ಈ ಗ್ರೂಪಿನ ದ್ವಾರ, ಇದರ ದ್ವಾರ ಮೆಸೇಜ್ ಕಳಿಸುವುದಾಗಲಿ ಅಥವಾ ಚಿತ್ರಗಳನ್ನು ಕಳಿಸುವುದಾಗಲಿ ಇವು ಯಾವುದೂ ಮಾಡಬಾರದು. ಇದು ಉಪನ್ಯಾಸಕ್ಕೆ ಮೀಸಲಾದ ವ್ಯವಸ್ಥೆ.